ಆ ವೈದ್ಯ ಹುಷಾರು ತಪ್ಪಿದ್ದು ಗ್ಯಾಸ್ಟ್ರಿಕ್ನಿಂದ. ಆದರೆ ಆಕೆಯ ಡಾಕ್ಟರ್ ಗಂಡ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕಾಲಿಗೆ. 2 ದಿನ ಇಂಜೆಕ್ಷನ್ ಕೊಟ್ಟ ಆತ 3ನೇ ದಿನ ಲಾಸ್ಟ್ ಡೋಸ್ ಅಂತ ಹೇಳಿ ಕೊಟ್ಟಿದ್ದ. ಆ ರಾತ್ರಿ ಆಕೆ ಸಾವಿನ ಮನೆ ಸೇರಿದ್ಲು. ಅಷ್ಟು ಮಾತ್ರ ಅಲ್ಲ, ಆ ರಾತ್ರಿ ನಡೆದಿದ್ದೇನು, ಆ ವಾಟ್ಸಪ್ ಚಾಟ್ ಬಿಚ್ಚಿಟ್ಟಿರುವ ರಹಸ್ಯ ಏನು, ಈ ಸಾವಿನ ಬಗ್ಗೆ ಇದೀಗ ಈ ಯಮದೂತ ಡಾಕ್ಟರ್ ಹೇಳ್ತಾ ಇರೋದು ಏನು, ಆತನ ಹೈ ಡ್ರಾಮಾ ಹೇಗಿದೆ, ಇವೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಯಾರ ದೃಷ್ಟಿ ಬಿತ್ತೋ, ಅದ್ಯಾರ ಶಾಪ ಹಾಕಿದ್ರು, ವಿಧಿ ವಿಪರ್ಯಾಸವೋ ಏನೋ, ಇಷ್ಟು ಚೆನ್ನಾಗಿದ್ದ ಜೋಡಿ ಈಗ ಜೊತೆಯಲ್ಲಿಲ್ಲ. ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡ ಡಾಕ್ಟರ್ ದಂಪತಿ ಬದುಕಲ್ಲಿ ಏನೇನೂ ಉಳಿದಿಲ್ಲ. ಇಬ್ಬರು ವೈದ್ಯರು, ಆರ್ಥಿಕವಾಗಿಯೂ ತೊಂದರೆ ಇರಲಿಲ್ಲ. ಹೀಗಿದ್ರೂ ಡಾಕ್ಟರ್ ದಂಪತಿ ಬಾಳಲ್ಲಿ ಘನಘೋರ ನಡೆದು ಬಿಟ್ಟಿದೆ. ಕಣ್ಣು ನೋಟದಲ್ಲೇ ಸೆಳೆಯುವಂತಿರೋ ಈ ಚೆಲುವೆ ಕೊಲೆಯಾಗಿ ಹೋಗಿದ್ರೆ ಇಂತಹ ಮುದ್ದಾದ ಹೆಂಡತಿಯನ್ನ ಡಾಕ್ಟರ್ ಗಂಡನೇ ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ಚೆಕ್ಸ್ ಶರ್ಟ್ ಹಾಕೊಂಡು ಪೊಲೀಸರ ನಡುವೆ ನಡ್ಕೊಂಡು ಹೋಗ್ತಿರೋ ಈ ಕುಂಬಳಕಾಯಿ ಮುಖದ ವೈದ್ಯನೇ ಡಾಕ್ಟರ್ ಆಗಿದ್ದ ಹೆಂಡತಿಯನ್ನ ಯಾಮಾರಿ ಕೊಲೆ ಮಾಡಿರೋದು. ಯಾವ ಇಂಜೆಕ್ಷನ್ ಜೊತೆ ಪ್ರತಿದಿನ ಕೆಲಸ ಮಾಡ್ತಿದ್ನೋ ಅದೇ ಇಂಜೆಕ್ಷನ್ ಬಳಸಿ ಹೆಂಡತಿಯನ್ನ ಸದ್ಯ ಇಲ್ಲದೆ ಮುಗಿಸಿಬಿಟ್ಟಿದ್ದಾನೆ. ಅನಸ್ಥಿಷಿಯಾ ಕೊಟ್ಟು ಹೆಂಡತಿಯನ್ನೇ ಕೊಂದು ಹಾಕಿದ್ದಾನೆ. ಹೆಸರು ಮಹೇಂದ್ರ ರೆಡ್ಡಿ. ಬೆಂಗಳೂರಿನ ಗುಂಜೂರಿನಲ್ಲಿ ವಾಸವಿದ್ದ ಶ್ರೀನಿವಾಸ್ ರೆಡ್ಡಿ ಮತ್ತು ಪ್ರಮೀಳಾ ರೆಡ್ಡಿ ಅನ್ನೋರ ಮಗ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೆಲಸ ಮಾಡಿದ್ದ. ಇತ್ತೀಚೆಗೆ ವಿಕ್ಟೋರಿಯಾ ಕೆಲಸನೂ ಬಿಟ್ಟಿದ್ದ. ಹೀಗಿದ್ದವನು ಮುದ್ದಾದ ಮಡದಿಯನ್ನ ಕೊಲೆ ಮಾಡಿ ಸಖತ್ತಾಗಿಯೇ ಡ್ರಾಮಾ ಮಾಡಿದ್ದಾನೆ. ಈಗ ಪೊಲೀಸರ ಮುಂದೆಯೂ ನಾನವನಲ್ಲ, ನಾನಂಥವನಲ್ಲ ಅಂತ ಹೊಸ ನಾಟಕ ಆರಂಭಿಸಿದ್ದಾನೆ. ಕೊಲೆಗೂ ಮುನ್ನ ಮಾಡಿದ ಡ್ರಾಮಾ, ಕೊಲೆ ನಂತರದ ನಾಟಕ, ಪೊಲೀಸರ ಮುಂದೆ ಮಾಡ್ತಿರೋ ಹೈ ಡ್ರಾಮಾವನ್ನ ನೀಟಾಗಿ ತೋರಿಸ್ತೀವಿ ನೋಡಿ. ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ಇದ್ದಂತೆ. ನನ್ನ ಹೆಂಡತಿಯ ಸೀರೆ ಆಭರಣ ನೋಡಿ ಕಾಲ ಕಳೀತಿದ್ದೆ. ಹೊಸ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡ್ನ ಡಾಕ್ಟರ್ ಮಹೇಂದ್ರ. ಕಿಲ್ಲರ್ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ತುಂಬಾ ನಂಬಿದ್ಲು. ಗಂಡ ಹೇಳಿದಂತಿದ್ಲು. ಗಂಡ ಸೂಚಿಸಿದಂತೆ ಮಾಡಿಯೇ ಕೊನೆಗೆ ಗಂಡನ ಅನಸ್ಥಿಷಿಯಾ ಇಂಜೆಕ್ಷನ್ನಿಂದಲೇ ಸಾವಿನ ಮನೆ ಸೇರಿರೋ ಈ ಹೆಣ್ಮಗಳ ಹೆಸರು ಕೃತಿಕಾ ರೆಡ್ಡಿ. 28 ವರ್ಷ ವಯಸ್ಸು. ಬೆಂಗಳೂರಿನ ಮಾರುಥಳ್ಳಿಯ ಮುಖ್ಯ ರಸ್ತೆಯಲ್ಲಿ ಬರೋ ಮುನ್ನೆ ಕೊಲ್ಲಾಲದ ಅಯ್ಯಪ್ಪ ಲೇಔಟ್ ನಿವಾಸಿ. ತಂದೆ ಮುನಿರೆಡ್ಡಿ, ತಾಯಿ ಸೌಜನ್ಯ ಜೊತೆಗೆ ಖುಷಿಯಾಗಿ ಬೆಳೆದಿದ್ಲು. ಕೃತಿಕಾ ಮೈ ಮೇಲೆ ಸಣ್ಣ ಗೆರೆಯೂ ಬೀಳದಂತೆ ಪೋಷಕರು ಸಾಕಿದ್ರು. ಈ ನಡುವೆ ಕೃತಿಕಾ ಬದುಕಿನಲ್ಲಿ ದೊಡ್ಡ ತಿರುವು. ಅದೇ ಮದುವೆ ಅನ್ನೋ ಮತ್ತೊಂದು ಜೀವನ. ಹೌದು, ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ನಿಸಿದಾಗ ತಂದೆ ತಾಯಿ ಕಣ್ಣಿಗೆ ಬಿದ್ದಿದ್ದೇ ಈ ಮನ್ಮಥ ಮಹೇಂದ್ರ ರೆಡ್ಡಿ. ಎಲ್ಲ ಅದ್ದೂರಿಯಾಗೆಲ್ಲ ನಾನೇ ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಬೇಡ ಅಂದರು. ಇಲ್ಲ ಮಗಳು ಇಲ್ಲ ಲೈಫ್ ಟೈಮಲ್ಲಿ ಒಂದ್ಸರಿ ಅಲ್ವಾ ಇದು ಮಾಡಲೇಬೇಕಂದ್ಲು. ಅದು ಖರ್ಚು ನಾನೇ ಮಾಡ್ಕೊಂಡು ಎಂಗೇಜ್ಮೆಂಟು ಬೇಡ, ಬೇಗ ಮದುವೆ ಆಗಬೇಕು ಅಂದರು. ಸೊ ಅಲ್ಲೂ ಆ ಎಂಗೇಜ್ಮೆಂಟು ಅದ್ದೂರಿಯಾಗಿ ಮಾಡಿಸಿ ಎಂಗೇಜ್ಮೆಂಟು ಮಾಡಿಸಿದೆ. ಮದುವೆನೂ ಸಿಂಪಲಾಗಿ ಮಾಡಿಬಿಡೋಣ ಅಂದರು. ಇಲ್ಲಪ್ಪ ನಮ್ಗೆ ಅಂತೆ ಗೌರವಕ್ಕೆ ತಕ್ಕಂಗೆ ಮಾಡಲೇಬೇಕಾಗತ್ತೆ, ಯಾಕಂದರೆ ಅದು ನಮ್ಮ ಒಂದು ಪ್ರತಿಷ್ಠೆಗೆ ಅಂಥೇಳಿ ಅದನ್ನು ಅವ್ರಿಗೆ ಯಾವ ಚೌಲ್ಟ್ರಿಯಲ್ಲಿ ಕೇಳಿದ್ರು ಅದೇ ಚೌಲ್ಟ್ರಿಯಲ್ಲಿ ಖರ್ಚು ಮಾಡಿ ಒಳ್ಳೆ ಅದ್ದೂರಿಯಾಗಿ ಮಾಡಿಕೊಟ್ಟು. ಇಬ್ಬರೂ ವೈದ್ಯರು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೆಲಸಕ್ಕೆ ಹೋದ್ರೆ ಸಾಕು, ಜೀವನ ಸಾಗಿಬಿಡುತ್ತೆ. ಭರ್ಜರಿಯಾಗಿ ಬದುಕು ಸಾಗಿಸಬಹುದು ಅಂತ ಪೋಷಕರು ಗುಂಜೂರಲ್ಲೇ ಇರೋ ಕಲ್ಯಾಣ ಮಂಟಪದಲ್ಲಿ ಕಳೆದ 2024 ಮೇ 16ಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಡ್ತಾರೆ. ಆದ್ರೆ ಮದುವೆ ಆಗಿ ವೆಡ್ಡಿಂಗ್ ಆನಿವರ್ಸರಿ ಮಾಡಿಕೊಳ್ಳೋಕ್ಕೂ ಮೊದಲೇ ಈ ನೀಚ ಡಾಕ್ಟರ್ ಹೆಂಡತಿಯನ್ನ ಕೊಂದು ಹಾಕಿದ್ದಾನೆ. ಕೊಲೆ ಮಾಡಿ ನಾನವನಲ್ಲ ಅಂತ ಡ್ರಾಮಾ 5 ತಿಂಗಳು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಆದ್ರೆ ಇಡೀ ಕೇಸ್ಗೆ ಸಹಜವಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದು 5 ತಿಂಗಳ ಬಳಿಕ ಬಂದ FSL ರಿಪೋರ್ಟ್.
ಒಂದು UDR ಆಗಿ ಮಾತ್ರ ಟ್ರೀಟ್ ಮಾಡಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಯಾರು ಲೇಡಿ ಸತ್ತಿದ್ರಲ್ಲ ಅವ್ರ ತಂದೆನೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವ್ರ ಲೇಡಿದು ಗಂಡನ ಮೇಲೆ. ಆಧಾರ ಮೇಲೆ ಕಂಪ್ಲೇಂಟ್ ಆಧಾರ ಮತ್ತು ಎವಿಡೆನ್ಸಸ್ ಆಧಾರ ಮೇಲೆ ನಾವು ಮರ್ಡರ್ ಕೇಸ್ ತೊಗೊಂಡಿದ್ದೀವಿ. ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ನಾವು ನಮ್ಮ IO ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ ಈ ಕೇಸ್. FSL ರಿಪೋರ್ಟ್ ಹೊರಬಂದ ಮೇಲೆ ಕೃತಿಕಾ ಕೊಲೆ ಕೇಸ್ಗೆ ದೊಡ್ಡ ತಿರುವು ಸಿಗುತ್ತೆ. ವಿಧಿಗೆ ಶಾಪ ಹಾಕಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ ಪೋಷಕರು ಪಾಪಿ ಅಳಿಯನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹೆಂಡತಿ ಸತ್ತ ಮೇಲೆ ಆರಾಮಾಗಿ ಓಡಾಡಿಕೊಂಡಿದ್ದ ಈ ಡಾಕ್ಟರ್ ಮಹೇಂದ್ರನನ್ನ ಮಾರತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಪೊಲೀಸರ ವಿಚಾರಣೆ ವೇಳೆ ಈ ಮಹೇಂದ್ರ ರೆಡ್ಡಿ ಹೊಸ ವರಸೆ ಶುರು ಮಾಡಿದ್ದಾನೆ. ನಾನು ಕೃತಿಕಾಳನ್ನ ಕೊಲೆ ಮಾಡಿಲ್ಲ, ಅವಳಂದ್ರೆ ನನಗೆ ಪಂಚಪ್ರಾಣ. ನಾನು ಇಂಜೆಕ್ಷನ್ ಬೇಡ ಅಂದ್ರೂ ಹೆಂಡತಿ ಕೇಳಲಿಲ್ಲ. ನೋವು ಜಾಸ್ತಿ ಇದೆ, ಇಂಜೆಕ್ಷನ್ ಕೊಡುವಂತಿದ್ಲು. ನೋವು ಕಡಿಮೆಯಾಗಲಿ ಅಂತ ಕೊಟ್ಟೆ ಅಷ್ಟೇ ಅಂತ ಮಹೇಂದ್ರ ಅಳ್ತಾ ಇದ್ದಾನೆ. ಇಷ್ಟೇ ಅಲ್ಲ, ನನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಸೀರೆ ಬಂಗಾರ ನೋಡಿ ಕಾಲ ಕಳೆಯುತ್ತಿದ್ದೆ. ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ಇದ್ದಂತೆ ಅಂತ ಭಾವಿಸಿದ್ದೆ. ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಸತ್ಯ ಹೇಳುತ್ತಿದೆ ಕೃತಿಕಾ ಸಾವಿಗೂ ಮುನ್ನ ನಡೆದ ಚಾಟಿಂಗ್. ವೈದ್ಯೆಯನ್ನ ಮದುವೆಯಾಗಿದ್ದ ಈ ಮಹೇಂದ್ರ ರೆಡ್ಡಿ ಆಕೆಯ ಸಂಪಾದನೆ ಜೊತೆ ತನ್ನ ಸಂಪಾದನೆ ಕೂಡಿಟ್ಟು ಬಿಂದಾಸಾಗಿ ಜೀವನ ಕಳೀಬೋದಿತ್ತು. ಆದ್ರೆ ಸಂಚು ರೂಪಿಸಿ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ. ಈಗ ನಾನು ಕೊಂದಿಲ್ಲ ಅಂತ ಡ್ರಾಮಾ ಮಾಡುತ್ತಿದ್ದಾನೆ. ಈ ನಡುವೆ ಪೊಲೀಸರಿಗೆ ಸಿಕ್ಕಿರೋ ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ನಡೆದ ಚಾಟಿಂಗ್ ಬೇರೆ ಕಥೆ ಹೇಳುತ್ತಿದೆ. ಅಂದ್ರೆ ಕೃತಿಕಾ ಸಾಯೋಕ್ಕೂ ಮುನ್ನ ಪತಿಗೆ ಮೆಸೇಜ್ ಮಾಡಿದ್ಲು. ಅಂದ್ರೆ ಏಪ್ರಿಲ್ 23ರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ಮಾಡಿದ್ದ ವಾಟ್ಸಪ್ ಸಂದೇಶ ಇತ್ತು. ಡ್ರಿಪ್ಸ್ ಹಾಕಿದ್ದ ನೋವನ್ನ ತಡೆಯಲಾರದೆ, ನನ್ನ ಕೈಯಲ್ಲಿ ನೋವನ್ನ ತಡೆಯಲಿಕ್ಕಾಗ್ತಿಲ್ಲ, ನಾನು ಡ್ರಿಪ್ಸ್ ರಿಮೂವ್ ಮಾಡ್ತೀನಿ, ತುಂಬಾ ನೋವಾಗ್ತಿದೆ ಅಂತ ಮಹೇಂದ್ರ ರೆಡ್ಡಿಗೆ ಮೆಸೇಜ್ ಮಾಡಿದ್ಲು. ಆದ್ರೆ ಈ ಮಹೇಂದ್ರ ಇವತ್ತು ಡ್ರಿಪ್ಸ್ ತೆಗೆಯುತ್ತೇನೆ, ಇದೊಂದು ಡ್ರಿಪ್ಸ್ ಹೋಗ್ಲಿ, ಈ ರೀತಿ ನೋವು ಇರದಂತೆ ಮಾಡ್ತೀನಿ ಅಂತ ಹೇಳಿದ್ದ. ಇದರಿಂದ ಕೃತಿಕಾ ನೋವು ತಡ್ಕೊಂಡು ಸುಮ್ಮನಿದ್ಲು. ಆದ್ರೆ ಕೃತಿಕಾ ಪಾಲಿಗೆ ಅದೇ ಕೊನೆ ದಿನ ಆಗೋಗಿದೆ. ಏನಕ್ಕೆ ಈ ಥರ ಕಾಲಿಗೆ ಹಾಕ್ಕೊಂಡಿದ್ಯಾ, ಅದೂ ನೀನು ತುಂಬ ನೋವಾಗ್ತಿದೆ ನಿನಗೆ, ನಾನೇ ತೆಗಿತೀನಿ ಬಾ ಅಂತ ಕೂಡ ಅವಳಿಗೆ ಹೇಳಿದ್ದೆ ನಾನು. ಅದಕ್ಕೆ ಅವಳು ಇಲ್ಲ ಮಹೇಂದ್ರ ನನಗೆ ಒತ್ತಾಯ ಮಾಡಿ ಇದು ನೀನು ಹಾಕ್ಕೊಂಡೇ ಇರಬೇಕು, ನಾನೇ ಬಂದು ತೆಗಿತೀನಿ ಅದನ್ನು, ಅಲ್ಲಿವರೆಗೂ ನೀನು ಅದನ್ನು ತೆಗಿಯಂಗಿಲ್ಲ, ನಾನು ಇನ್ನೊಂದು ಡೋಸ್ ಹಾಕ್ಬಿಟ್ಟು ನಿನಗೆ ಪೇನೇ ಬರ್ದಿರೋ ಹಂಗೆ ನೋಡ್ಕೊತೀನಿ ನಾನು ಅಂತ ಹೇಳಿಬಿಟ್ಟು ಅವ್ನು ಹೇಳಿರ್ತಾನೆ. ಅದಕ್ಕೆ ಅವಳು ನನ್ನ ತಂದೆನೂ ಫೋರ್ಸ್ ಮಾಡಿರ್ತಾಳೆ, ನಾನು ತೆಗ್ಬಿಡಮ್ಮ, ಅದು ನಿನ್ಗೆ ಇಷ್ಟೊಂದು ನೋವಾಗ್ತಿದ್ರೆ ಏನಕ್ಕೆ ಅದನ್ನ ಇಟ್ಕೊಂಡಿದ್ಯಾ, ನಾನು ಹೇಳಿದ್ದೀನಿ ಆ ಥರ ಹಾಕ್ಬಾರ್ದು, ತೆಗ್ಬಿಡು ನೀನು. ಅವಳು ಕೇಳಿಲ್ಲ, ಬಿಕಾಸ್ ಶಿ ವಾಸ್ ಭಯ. ಅವನು ಇವಾಗ ತೆಗ್ಬಿಟ್ರೆ, ನಾವೇನಾದರೂ ತೆಗ್ಬಿಟ್ರೆ ಅವ್ನು ಬಂದು ಏನಾದರೂ ಹೇಳ್ತಾನೆ, ಬೈತಾನೆ ಅಂತ ಅನ್ನೋ ಭಯದಿಂದ ಅವಳು ತೆಗಿಯೋಕ್ಕೂ ಬಿಟ್ಟಿಲ್ಲ, ಅವಳು ತೆಗ್ದಿಲ್ಲ. ಇಂಜೆಕ್ಷನ್ ಕೊಟ್ಟು ಸಾಯಿಸೋಕೆ ಡಾಕ್ಟರ್ ಮಾಡಿದ್ದೇನು? ಅದು ಕಳೆದ ಏಪ್ರಿಲ್ 21ನೇ ತಾರೀಕು. ಯಾರಿಗಾದ್ರೂ ಕ್ಯಾನ್ಯುಲಾ ಹಾಕಬೇಕು ಅಂದ್ರೆ ಕೈಗೆ ಹಾಕ್ತಾರೆ, ಅಥವಾ ಟ್ಯಾಬಲ್ನಲ್ಲಿ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತಾ ನೋಡ್ತಾರೆ. ಆದ್ರೆ ಈ ಕಿರಾತಕ ಮಹೇಂದ್ರ ತನ್ನ ಹೆಂಡತಿ ಡಾಕ್ಟರ್ ಅಂತ ಗೊತ್ತಿದ್ರೂ ಕೃತಿಕಾಳ ಬಲಗಾಲಿಗೆ ಕ್ಯಾನುಲಾ ಹಾಕ್ತಾನೆ. ಕೇಳಿದ್ರೆ ಕೈಯಲ್ಲಿ ನರ ಸಿಗ್ತಾ ಇಲ್ಲ ಅಂತ ಡ್ರಾಮಾ ಮಾಡಿದ್ನಂತೆ. ಅದು ಕೂಡ ಕೃತಿಕಾಳ ಪೋಷಕರ ಮನೆಯಲ್ಲಿ ತಂದು ಬಿಡ್ತಾನೆ. ನಂತರ ತಾನೇ 2 ದಿನ ಔಷಧಿಯನ್ನು ಕೊಡ್ತಾನೆ. ಏಪ್ರಿಲ್ 22ರಂದು ಕೂಡ ಔಷಧಿ ಕೊಟ್ಟು ಹೋಗಿದ್ದ. ಆಗ ಕೃತಿಕಾ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ನಂತರ ಏಪ್ರಿಲ್ 23ನೇ ತಾರೀಕು ಕೂಡ ಔಷಧಿ ಕೊಡೋ ನೆಪದಲ್ಲಿ ಮಾವನ ಮನೆಗೆ ಬಂದವನೇ ಸೀದಾ ಕೃತಿಕಾಳಿಗೆ ಔಷಧ ಕೊಡ್ತೇನೆ ಅಂತ ಹೇಳಿದ್ದ. ಆಕೆ ಊಟವನ್ನು ಮುಗಿಸಿ ಮನೆಯ ಸಾಕುನಾಯಿಗೂ ಊಟ ಹಾಕಿ ಬೆಡ್ರೂಮ್ ಒಳಗೆ ಹೋಗಿದ್ದಳು. ಅಲ್ಲೇ ಔಷಧ ನೀಡಿದ್ದ. ಬೆಳಿಗ್ಗೆ ಆಗುವಷ್ಟರಲ್ಲಿ ಕೃತಿಕಾ ಶವವಾಗಿದ್ದಳು. ಅಂದ್ರೆ 3ನೇ ಡೋಸ್ ಕೊಡ್ತೀನಿ ಅಂತ ಈ ಮಹೇಂದ್ರ ಅನೆಸ್ಥಿಷಿಯಾ ಕೊಟ್ಟು ಕೊಲೆ ಮಾಡಿ ಬೆಳಿಗ್ಗೆ ಎದ್ದು ಗೋಳಾಡೋಕೆ ಶುರು ಮಾಡಿದ್ದ. ಪೋಸ್ಟ್ ಮಾರ್ಟಮ್ ಬೇಡ, ಡಾಕ್ಟರ್ ಡ್ರಾಮಾ.
ಪಕ್ಕಾ ಪ್ಲಾನ್ ಮಾಡಿ ಹೆಂಡತಿಯ ಉಸಿರು ನಿಲ್ಲಿಸಿದ್ದ ಈ ಮಹೇಂದ್ರ ರೆಡ್ಡಿ ಕೇಸ್ನಿಂದ ಬಚಾವಾಗೋಕೆ ಮಾವನ ಮುಂದೆ ಕಣ್ಣೀರು ಸುರಿಸಿದ್ನಂತೆ. ತನ್ನ ಕುಟುಂಬಸ್ಥರನ್ನ ಮುಂದೆ ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡದಂತೆ ಮನವಿ ಮಾಡಿಕೊಂಡಿದ್ನಂತೆ. ನನ್ನ ತಂದೆ ಆಗಲಿ ತಾಯಿ ಆಗಲಿ ಅವ್ರಿಗೆ ತೀರಾ ಆಘಾತ ಆಗಿತ್ತು. ಬಿಕಾಸ್ ರಾತ್ರಿ ಮಲ್ಕೊಂಡು ಮಗು ಬೆಳಗ್ಗೆ ಇಲ್ಲ ಅಂದರೆ ಯಾರಿಗಾದ್ರೂ ಆಘಾತ ಆಗುತ್ತೆ. ಪ್ಲಸ್ ಅವ್ರು ಹಂಗೆ ಮ್ಯಾನಿಪ್ಯುಲೇಟ್ ಮಾಡಿದ್ರು, ನೀವು ಮಾಡಿಸ್ಬೇಡಿ, ಮಗುನ ಕುಯ್ದಾಕ್ಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ. ಮಹೇಂದ್ರ ರೆಡ್ಡಿ ಮತ್ತು ಅವ್ರ ಕುಟುಂಬದವರು ಸೇರಿ ನಮ್ಮ ತಂದೆ ತಾಯಿಗೆ ಮಗುನ ಕುಯ್ದಾಕ್ಬಿಡ್ತಾರೆ, ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಏನಕ್ಕೆ ಬೇಕು ಅಂತ ಬ್ರೈನ್ ವಾಶ್ ಮಾಡ್ತಾರೆ. ನಾನು ಐ ಆಮ್ ಅ ಡಾಕ್ಟರ್, ಪ್ಲಸ್ ನಾನು ಲೈಕ್ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಾಗ ಆಬ್ವಿಯಸ್ಲಿ ನನಗೆ ಇಟ್ಸ್ ನಾಟ್ ಅ ನ್ಯಾಚುರಲ್ ಡೆತ್ ಅನಿಸ್ತು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅನಸ್ಥಿಷಿಯಾ ದೇಹದಲ್ಲಿ ಹೆಚ್ಚು ಸಮಯ ಇರೋದಿಲ್ಲ. 24 ಗಂಟೆಯೊಳಗೆ ಅನಸ್ಥಿಷಿಯಾ ಅಂಶ ದೇಹದಿಂದ ಮಾಯವಾಗುತ್ತೆ. ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಈ ಮಹೇಂದ್ರ ರೆಡ್ಡಿ ಹೆಂಡತಿಗೆ ಅನಸ್ಥಿಷಿಯಾ ಕೊಟ್ಟು ನಿಗೂಢವಾಗಿ ಕೊಲೆ ಮಾಡಿದ್ದ. ನನ್ನನ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಅಂತ್ಯಕ್ರಿಯೆ ದಿನ ಕಣ್ಣೀರು ಸುರಿಸಿಕೊಂಡಿದ್ದ. ಕೊನೆಗೆ ಅಂತ್ಯಕ್ರಿಯೆನೂ ಮಾಡಿ ಮುಗಿಸಿದ್ರು. ಆದ್ರೆ ಸ್ಪಾಟ್ ಮಹಜರು ಮಾಡಿದ್ದ ಪೊಲೀಸರಿಗೆ ಮನೆಯಲ್ಲಿ ಇಂಜೆಕ್ಷನ್ ಕೊಡೋಕೆ ಬಳಸುವ ವಸ್ತುಗಳು ಸಿಕ್ಕಿದ್ವು. ಆ ವಸ್ತುಗಳನ್ನ ಪೊಲೀಸರು FSLಗೆ ಕಳಿಸಿದ್ರು. ಆ FSL ವರದಿಯಲ್ಲಿ ಅನಸ್ಥಿಷಿಯಾ ಬಳಸಿರೋದು ಗೊತ್ತಾಗಿದೆ. ಇಲ್ಲಿಗೆ ಗಂಡನೇ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಮ್ಮೆ ಮಹೇಂದ್ರನನ್ನ ಮನೆಗೆ ಕರೆದುಕೊಂಡು ಬಂದು ಪೊಲೀಸರು ಮಹಜರು ಮಾಡಿದ್ದಾರೆ. ಈ ಕೇಸ್ ಇಲ್ಲಿಗೆ ನಿಲ್ಲೋದಿಲ್ಲ. ಮತ್ತಷ್ಟು ಮಾಹಿತಿ ಹೊರಬರಲಿದ್ದು ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕರೂ ಸಿಗಬಹುದು.